ಮನ್ನರೇಗಾ ಹಕ್ಕೊತ್ತಾಯಗಳಿಗಾಗಿ ಆಗ್ರಹಿಸಿ ಇದೇ 14ರಂದು ಕಲಬುರಗಿ ಸಂಸದರ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ್ತಿ ಕೆ ಲೀಲಾ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯ ಅಡಿಯಲ್ಲಿ ಮಾಡಲಾದ ಕೆಲಸದ ಕೂಲಿ ಪಾವತಿಯಾಗಿಲ್ಲ. ಇದಕ್ಕೆ ರಾಜಕೀಯ ಸೇಡಿನ ಸಂಚು ಕಾರಣವೆಂಬುದು ಖಾತ್ರಿಯಾಗುತ್ತಿದೆ. ರಾಜ್ಯದ ಜನತೆಯು ಬಿಜೆಪಿಗೆ ಅಧಿಕಾರಕ್ಕೆ ತರಲಿಲ್ಲ ಎಂಬ ಕಾರಣಕ್ಕಾಗಿ ಅಕ್ಕಿಯನ್ನು ಕೊಡಲು ಹೇಗೆ ನಿರಾಕರಣೆ ಮಾಡಲಾಗಿತ್ತು, ಹಾಗೆ ಮನ್ನರೇಗಾ ಬಾಕಿಯನ್ನು ಪಾವತಿಸಲು ಕೇಂದ್ರ ಸರ್ಕಾರವು ಮುಂದೆ ಬರುತ್ತಿಲ್ಲ. ಇಂತಹ ಸೇಡಿನ ರಾಜಕಾರಣಕ್ಕೆ ಸಾಮಾನ್ಯ ಜನತೆಯು ಬಲಿಯಾಗುತ್ತಿದ್ದಾರೆ ಎಂಬುದು ಗಂಭೀರವಾದ ಸಂಗತಿಯಾಗಿದೆ. ಕೇಂದ್ರ ಸರ್ಕಾರವು ಈ ಕೂಡಲೇ ಪ್ರವೃತ್ತಿಯನ್ನು ನಿಲ್ಲಿಸಬೇಕು ಮತ್ತು ದೇಶದ ಜನತೆ ಕೈಗೆ ಉದ್ಯೋಗ ದೊರಕಿಸಿಕೊಡುವಂತೆ ಕ್ರಮ ವಹಿಸಬೇಕು. ಇನ್ನು ತಮ್ಮ ಬೇಡಿಕೆಗಳಾದ ಕೇಂದ್ರ ಸರ್ಕಾರವು ಬಾಕಿ ಉಳಿಸಿಕೊಂಡ ಎಲ್ಲ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಬರಗಾಲದ ಈ ಹೊತ್ತಿನಲ್ಲಿ 200 ದಿನಗಳಿಗೆ ಮಾನವ ದಿನಗಳನ್ನು ಹೆಚ್ಚಿಸಬೇಕು. NMMS ಎಂಬ ತಾಂತ್ರಿಕ ಅಡ್ಡಿಯನ್ನು ಕೂಡಲೇ ಕೈಬಿಡಬೇಕು. EKYC ಕಡ್ಡಾಯವನ್ನು ಕೂಡಲೇ ರದ್ದುಗೊಳಿಸಬೇಕು. ದಿನದ ಕೂಲಿಯನ್ನು ₹700ಕ್ಕೆ ಹೆಚ್ಚಿಸಬೇಕು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘಟನೆ, ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘಟನೆ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಒಗ್ಗೂಡಿ ಇದೇ 14ರಂದು ಸಂಸದರ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ, ಗುಲ್ಬರ್ಗಾ ಜಿಲ್ಲೆ ಮತ್ತು ಹೈದರಾಬಾದ್ ಕರ್ನಾಟಕದೊಳಗ ಬಿಸಿಲು ಸಿಕ್ಕಾಪಟ್ಟೆ ಹೆಚ್ಚಾಗ್ಲತ್ತದ. ನಮ್ಮ MP ಅವರು ಒಂದು ಟ್ರೈನನ್ನು ಬಿಟ್ಟಿರೋದ್ರ ಬಗ್ಗೆ ದೊಡ್ಡ ಸುದ್ದಿಯನ್ನು ಮಾಡ್ಯಾರ. ಬಹುಶಃ ಇವತ್ತಿನಿಂದ ಆ ಟ್ರೈನು ಆರಂಭ ಆಗ್ತದೇನೋ. ಮಾರ್ಚ್ 12ರಿಂದ ನಾವನ್ನೋದು ಆಯಿತು, ನೀವು ರೈಲು ಬಿಡ್ರಿ, ಮತ್ತೇನಾದರೂ ಮಾಡಿರಿ, ಆದ್ರೆ ಉದ್ಯೋಗ ಖಾತ್ರಿ ಕಾಯ್ದೆ ಸಂಬಂಧಪಟ್ಟಂಗೆ ನೀವೇನು ಜನರಿಗೆ ಕೆಲಸ ಸಿಗಲಾರ್ದಂಗೆ ಕೇಂದ್ರ ಸರ್ಕಾರದವರು ಮಾಡಿದ್ದೀರಿ, ಮೊದಲು ನೀವು ಜನರ ಬದುಕಿನ ಬಗ್ಗೆ ಮಾತಾಡ್ರಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಾನು ಲಾಸ್ಟ್ ಟೈಮ್ ಪತ್ರಿಕಾಗೋಷ್ಠಿ ಮಾಡಿದಾಗೂ ಕೆಲವೊಂದು ಅಂಶಗಳು ನಿಮಗೆ ನಾನು ಹೇಳಿದ್ದೆ. ಒಂದನೇದಾಗಿ 100 ದಿನ ಕೆಲಸ ಮಾರ್ಚ್ 31ರ ತನಕ ಕೊಡಬೇಕಾಗಿತ್ತು. ಆದರೆ ಎಲ್ಲಿಯೂ 100 ದಿನ ನಮ್ಮ ಜನರಿಗೆ ಕೆಲಸ ಸಿಕ್ಕಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಕೇಳಿದ್ರೆ, ಕೇಂದ್ರ ಸರ್ಕಾರ ಬಜೆಟ್ ಕೊಟ್ಟಿಲ್ಲ. ಕೊಡಬೇಕಾದಷ್ಟು ಬಾಕಿ ಏನದನೋ ಆ ಬಾಕಿ ಸಂಪೂರ್ಣ ಇವತ್ತು ಕೇಂದ್ರ ಸರ್ಕಾರ ಉಳಿಸ್ಕೊಂಡದ. ಹಾಗಾಗಿ ಇವತ್ತು ಎಲ್ಲಿಯೂ ಉದ್ಯೋಗ ಖಾತ್ರಿ ಕೆಲಸ ಕೊಡುವಂಥ ಧೈರ್ಯ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇದು ಒಂದನೇ ಅಂಶ. ನಾವು ಆಗ್ರಹ ಮಾಡ್ತೀವಿ, ಚುನಾವಣೆ ಬಂತು, ಗಿಮಿಕ್ ಮಾಡಿ ಜನರ ಮನಸ್ಸಿನೊಳಗೆ ಕೋಮು ಭಾವನೆಯನ್ನು ಪ್ರಚೋದನೆ ಮಾಡಿ ಓಟನ್ನು ತಗೊಂಡು ನೀವೇನು ದೊಡ್ಡ ಷಡ್ಯಂತ್ರ ಮಾಡಲಿಕ್ಕೆ ಹೊಂಟಿದ್ದೀರಿ, ಅದು ತಪ್ಪು. ನಿಮಗೆ ನಿಜವಾಗ್ಲೂ ಜನರ ಬಗ್ಗೆ ಕಾಳಜಿ ಇದ್ದರೆ ಉಮೇಶ್ ಜಾಧವ್ ಅವರು ತಕ್ಷಣ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಕೆಲಸ ಮಾಡಿದಂತಹ ಜನರ ಬಾಕಿ ಏನದನೋ ಆ ಬಾಕಿಯನ್ನು ತರಿಸಿ ಕೊಡಬೇಕು. ಇದು ಅವ್ರ ಮುಂದೆ ಸವಾಲು ಜನತೆ ಹಾಕ್ತಾರೆ. ಇನ್ನು ಎರಡನೇದಾಗಿ, ಎಷ್ಟು ಜನರಿಗೆ ಕೆಲಸ ಕೊಟ್ಟಾರೋ 500-600 ಜನರಿಗೆ ಕೆಲಸ ಕೊಡೋ ಜಾಗದೊಳಗೆ ಕೇವಲ 100, 60, 70, 80, 20 ಜನ ಈ ರೀತಿ ಕೆಲಸ ಕೊಡ್ಲಿಕ್ಕೆ ಶುರು ಮಾಡ್ಯಾರ. ಆ ರೀತಿ ಬಂದಂಥ ಜನರಿಗೂ ಸಹಿತ ಇವತ್ತು NMMS ಅಂತ ಬಂದದ, ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಕೇಂದ್ರ ಸರ್ಕಾರ ತಾಂತ್ರಿಕವಾಗಿ ಈ ಆ್ಯಪನ್ನು ಹಾಕಿ ಕೆಲಸ ಮಾಡಲಿಕ್ಕೆ ಬಂದಂತಹ ಜನ ಮೊದಲು ಒಂದು ಫೋಟೋ ತೊಗೋಬೇಕು, 4 ತಾಸಿನ ತರುವಾಯ ಇನ್ನೂ ಒಂದು ಫೋಟೋ ತೊಗೋಬೇಕು. ಆವಾಗಲೇ ಅವ್ರಿಗೆ ಪೇಮೆಂಟ್ ಆಗ್ತದೆ, ಇಲ್ಲಾಂದ್ರೆ ಆಗಲ್ಲ. ಆವಾಗನೂ ಪೇಮೆಂಟ್ ಆಗಲ್ಲ. ಇದು ಸಹ ಕೇಂದ್ರ ಸರ್ಕಾರವೇ ಮಾಡಿದ್ದು. ಏನಂದ್ರೆ KYC ಆಗಿರ್ಬೇಕು ಅವ್ರ ಅಕೌಂಟಿಗೆ. 20 ಜನರ ಒಂದೊಂದು ಗುಂಪು ಇರ್ತದೆ. ಒಬ್ಬರದ್ದು KYC ಆಗಲಿಲ್ಲ ಅಂದ್ರೆ ಉಳಿದು ಯಾರಿಗೂ ಪೇಮೆಂಟ್ ಆಗಲ್ಲ. ನಾನು ಇದನ್ನು ಬಹಳ ವೇದನೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀವಿ. ಕಳೆದ 1 ತಿಂಗಳಿಂದ ನಾವು ಅಭಿಯಾನ ಆರಂಭ ಮಾಡಿದ್ದೀವಿ. ಸೊ ಈ KYC ಇಲ್ಲ, ಅದಕ್ಕೆ ಪೇಮೆಂಟ್ ಆಗಲ್ಲ. NMMS 4 ತಾಸು ಅಂತರದಲ್ಲಿ ನೀವು ಫೋಟೋ ತೊಗೊಳ್ಳೇಬೇಕು, ಅಂದ್ರೆ ಮಾತ್ರ ಪೇಮೆಂಟ್ ಆಗ್ತದೆ, ಇಲ್ಲಾಂದರೆ ಇಲ್ಲ. ಸೊ ನನಗೆ ಕೇಳಿದ್ರೆ ಫಸ್ಟ್ ಟೈಮ್ ಭಾರತ ದೇಶದೊಳಗೆ UPA ಒಂದು ಸರ್ಕಾರ ಇದ್ದಾಗ ಎಡಪಕ್ಷಗಳ ಬೆಂಬಲದಿಂದ ಷರತ್ತಿನಿಂದ ಬಂದಂಥ ಕಾಯ್ದೆ ಇದು. ನಮ್ಮ ಸಂವಿಧಾನದಲ್ಲಿ ಉದ್ಯೋಗ ಅನ್ನೋದು ಮೂಲಭೂತ ಹಕ್ಕು ಇಲ್ಲ. ಮೂಲಭೂತ ಹಕ್ಕಾಗಬೇಕು. ಉದ್ಯೋಗ ಎಲ್ಲರಿಗೂ ಕೊಡುವ ಹೊಣೆ ಸರ್ಕಾರದ್ದು ಅಂತ ಈ ದೇಶದೊಳಗೆ ಯುವಜನ ಸಂಘಟನೆಯವರು, ನಮ್ಮ ಮಹಿಳಾ ಸಂಘ, ರೈತ ಕೂಲಿ ಕಾರ್ಮಿಕ ಸಂಘ ದೊಡ್ಡ ಹೋರಾಟ ಮಾಡಿವೆ.
ಬಟ್ 2005 ಇಸ್ವಿದಲ್ಲಿ UPA 1 ಸರ್ಕಾರ ಇದ್ದಾಗ ಅಟ್ಲೀಸ್ಟ್ ಇಂಥದ್ದು ಕಾನೂನಿಗೆ ಹತ್ತಿರ ಆದರೂ ನಾವು ಹೋಗರಿ ಅಂತೇಳಿ ಷರತ್ತಿಟ್ಟರು ಲೆಫ್ಟ್ ಪಾರ್ಟೀಸ್ದು CPI CPMದವರು. ಅದರ ಷರತ್ತಿನ ಆಧರಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಬಂತು. ಬಟ್ ಈ ಕಾಯ್ದೆಯನ್ನು ಸ್ಟ್ರೆಂಥನ್ ಮಾಡುವ ಬದಲಿಗೆ ಈ ಜನರಿಗೆ, ಕೂಲಿ ಕಾರ್ಮಿಕರು, ರೈತರು, ಕೆಲಸ ಮಾಡುವಂಥ ಸಾಮಾನ್ಯ ಜನರಿಗೆ ಹಳ್ಳಿ ಒಳಗೆ 100 ದಿನ ಕೆಲಸ, ಅನ್ಸ್ಕಿಲ್ಡ್ ಜನ ಆ್ಯಕ್ಚುಲಿ 100 ದಿನ ಕೆಲಸ ಕೊಟ್ಟು ಇನ್ ಟೈಮ್ 1 ವಾರದಲ್ಲಿ ಪೇಮೆಂಟ್ ಮಾಡಬೇಕು ಅಂತ ಕಾಯ್ದೆ ಇದ್ರೂ ಇವತ್ತಿಗೂ ಅವರಿಗೆ ಪುಕ್ಸಟ್ಟೆ ದುಡಿಸ್ಕೊಳ್ಳುವಂಥ, ಅವರು ದುಡಿಮೆಯನ್ನು ಅತ್ಯಂತ ಕಮ್ಮಿ ರೇಟಿಗೆ ಹೆಚ್ಚು ತಗೊಳ್ಳುವಂಥ ಕೆಲಸ ಮಾಡ್ಲತ್ತಾರೆ. ಪುಕ್ಸಟ್ಟೆ ಮತ್ತು ಕಮ್ಮಿ ರೊಕ್ಕ ಕೊಟ್ಟವ್ರು ಶ್ರಮ ತಗೊಳ್ಳೋದ್ರ ಬಗ್ಗೆ ನಾನು ಯಾಕೆ ಹೇಳತ್ತೀನಿ ಅಂದ್ರೆ, ಒಂದನೇದಾಗಿ ಕೆಲಸ ಮಾಡಿದ ಜನರಿಗೆ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ 5 ದಿನ ಮೊದಲು ಮರಗುತ್ತಿ ಒಳಗೆ ಕೆಲಸ ಮಾಡಿದಂಥ 126 ಜನರದ್ದು PDO ಡೊಂಗಲ್ ಕೊಡಬೇಕಾಗಿತ್ತು, ಥಂಬ್ ಕೊಡಬೇಕಾಗಿತ್ತು. ಎಷ್ಟೆಲ್ಲ ಅವರಿಗೆ ಆಗ್ರಹ ಮಾಡಿದ್ರು ಬಂದವರು ಕೊಡಲಿಲ್ಲ. ಹಾಗಾಗಿ ಕೆಲಸ ಮಾಡಿದ 126 ಜನರದ್ದು ಪೇಮೆಂಟ್ ಆಗಲಿಲ್ಲ, ಜೀರೋ ಆಯ್ತದು. ಈ ರೀತಿ ಜೀರೋ ಜಿಲ್ಲೆಯ ತುಂಬ ಇದ್ದಾವೆ, ರಾಜ್ಯ ತುಂಬ ಇದ್ದಾವೆ. ಅಂದ್ರೆ ಒಂದು ರೀತಿಯಲ್ಲಿ ಜನರದ್ದು ಕೆಲಸ ದಿನಗಳು ಕಸ್ಕೊಂಡಂಗಿದು. ಏನಾಯ್ತು ಜೀರೋ ಆದ್ರೆ? ಹಾಗಿಲ್ಲ, ಅವ್ರ ಕೆಲಸದ ದಿನಗಳು ಹೊರಟೋದ್ವು ಮತ್ತು ಅವ್ರ ಶ್ರಮವೂ ಸಹಿತ ಹೋಯಿತು. ಅಂದ್ರೆ ಪುಕ್ಸಟ್ಟೆ ಜನರಿಗೆ ದುಡಿಸ್ಕೊಳ್ಳೋಂಥ ಕೆಲಸ. ಇನ್ನು ಎರಡನೇದಾಗಿ ಇನ್ ಟೈಮ್ ಅವ್ರು ಮಾಡಿದ ಕೆಲಸಕ್ಕೆ, ಅವ್ರು ಮಾಡಿದ ಕೆಲಸದ್ದು ಮೆಜರ್ಮೆಂಟ್ ಮಾಡಿ ಇನ್ ಟೈಮ್ ಪೇಮೆಂಟ್ ಹಾಕ್ಲಾರ್ದಕ್ಕೆ ಅವ್ರು ಪೂರ್ತಿ ಕೆಲಸ ಮಾಡಿದ್ರು. ಅವರು ಪೇಮೆಂಟು 316 ಹಾಕೋ ಬದಲಿಗೆ 200, 250, ಅಂದರೆ ಅತ್ಯಂತ ಕಮ್ಮಿ ಹಣಕ್ಕೆ ಜನಶ್ರಮ ಪುಕ್ಸಟ್ಟೆ ತಗೊಳ್ಳುವಂಥ ಕೆಲಸ ಇವತ್ತು ನಡೆದಿದೆ. ಸೊ ಇವು ಎಲ್ಲವೂ ಸಹಿತ ಏನದ ಇದ್ರ ಸುತ್ತ ಕೇಂದ್ರ ಸರ್ಕಾರ NMMS ತಂದದ, ಕೇಂದ್ರ ಸರ್ಕಾರ EKYC ತಂದದ, ಕೇಂದ್ರ ಸರ್ಕಾರ ಕೆಲಸಗಳು ಇಷ್ಟು ಜನ ಹರಲ್ರಿ, ಯಾಕೆ ಇವ್ರಿಗೆ ಕೆಲಸ ಕೊಡ್ತಾ ಇಲ್ಲ ಅಂತ ನಾವು ಹಳ್ಳಿಗೆ ಹೋದಾಗ ಕೇಳಿದ್ರೆ ಅವ್ರು ಹೇಳ್ತಾರೆ, ಮೇಡಮ್ ಸರ್ಕಾರ ನಮ್ಮ ಕೈ ಕಟ್ ಹಾಕ್ಯದ. ಏನು ಕಟ್ ಹಾಕ್ಯದ? ಕೈಗೊಳ್ಳುವ ಕಾಮಗಾರಿಗಳು ಮೊದಲೇನಿತ್ತು ಅಂದ್ರೆ ಅನ್ಲಿಮಿಟ್ ಇತ್ತು. ನೀವು ಯಾವುದಾದ್ರೂ ಕಾಮಗಾರಿ ಇಮ್ಮಿಡಿಯೇಟ್ ತೊಗೊಂಡು ಆ್ಯಕ್ಷನ್ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಮಾಡಿ ಎಸ್ಟಿಮೇಟ್ ಮಾಡ್ಬೋದಾಗಿತ್ತು. ಆದರೆ ಈಗ ಹಾಗಿಲ್ಲ. ಇದು ಮೇಲಧಿಕಾರಿಗಳು ಹಿಡ್ಕೊಂಡು ತೆಳಗಿನ ತನಕನೂ ನಮ್ಮ ಕೈ ಕಟ್ಟಿ ಹಾಕ್ಯಾರ, ಮೇಡಮ್ ನೀವು ಮಾತಾಡ್ರಿ ಇದ್ರ ಬಗ್ಗೆ, ನಾವು ಏನು ಮಾಡೋದು, ನೀವು ನಮಗೆ ಬಂದು ಹೈರಾಣ ಮಾಡ್ತಿರಲ್ಲ ಅಂತ ಮಾತಾಡ್ತಾರೆ. ಅರ್ಥ ಏನು ಅಂದ್ರೆ, ಕೇವಲ 20 ಕಾಮಗಾರಿಗಳ ಮಾತ್ರ ತಗೋಬೇಕು, ಅದಕ್ಕಿಂತಲೂ ಹೆಚ್ಚು ತಗೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತದ ಕಾನೂನನ್ನು ಮಾಡ್ಯಾರ. ಅಂದ್ರೆ ಈ ತಾಂತ್ರಿಕ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.